ಬ್ಯಾನರ್ ಗಲಾಟೆ ಇದೀಗ ಡೆಲ್ಲಿ ಮಟ್ಟದಲ್ಲೂ ಕೂಡ ಸೌಂಡ್ ಮಾಡ್ತಾ ಇದೆ. ಈ ಬ್ಯಾನರ್ ಗಲಾಟೆಯಲ್ಲಿ ಸ್ಥಳಕ್ಕೋದ ಪೊಲೀಸರಿಗೆ ಶಾಕ್ ಆಗಿತ್ತಂತೆ. ಬಳ್ಳಾರಿ ಗಣಿ ಧಣಿ ಮನೆ ಮುಂದೆ ಸಿಪಿಐ ಸ್ಥಿತಿ ಏನಾಗಿತ್ತು ಗೊತ್ತಾ? ಅವತ್ತು ಗುರುವಾರ ಹೆಂಗಿತ್ತು ಅವ್ರ ಪರಿಸ್ಥಿತಿ? ಘಟನೆ ತಡೆಯಕ್ಕೆ ಹೋದ ಪೊಲೀಸರಿಗೆ ನೋ ಎಂಟ್ರಿ ಅಂತೆ ಅಲ್ಲಿ. ಘಟನೆ ತಡೆಯೋಕೆ ಹೋದ ಪೊಲೀಸರಿಗೆ ನೋ ಎಂಟ್ರಿ ಅಂತೆ ಅಲ್ಲಿ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗೋಕೆ ಬಿಡ್ಲೇ ಇಲ್ವಂತೆ, ಪ್ರಯತ್ನ ಪಟ್ರು. ಬ್ಯಾನರ್ ಗಲಾಟೆ ತಡೆಯೋಕೆ ಸಿಪಿಐ ಸುಭಾಷ್ ಅವರು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಶಾಸಕ ಭರತ್ ರೆಡ್ಡಿ, ಸಿಪಿಐ ಸುಭಾಷ್ ಅವರು ಭರತ್ ರೆಡ್ಡಿ ಅವ್ರನ್ನ ಹೋಗೋಕೆ ತಡೆಯೋಕೆ ಪ್ರಯತ್ನ ಪಟ್ಟಿದ್ದಾರೆ. ಸಿಪಿಐ ಕಂಡು ಶಾಸಕರ ಬೆಂಬಲಿಗರು ಗನ್ಮಾನ್ಗಳೆಲ್ಲ ರೊಚ್ಚಿಗೆದ್ರಂತೆ. ಸಿಪಿಐ ಸುಭಾಷ್ರನ್ನ ತಳ್ಕೊಂಡು ಹೋದ್ರಂತೆ. ಸೊ ಅಲ್ಲಿ ಪೊಲೀಸರಿಗೆ ನೋ ಎಂಟ್ರಿ ಅನ್ನೋ ಪರಿಸ್ಥಿತಿ ಇತ್ತು. ಹಿಂಗಿದ್ದಾಗ ನೀವುಗಳು ಬಳ್ಳಾರಿ ಎಸ್ಪಿಯ ತಲೆದಂಡ ಮಾಡ್ತೀರಿ ಅಂದ್ರೆ ಸಿದ್ದರಾಮಯ್ಯ ಅವರು ಗಮನಿಸಬೇಕು. ಏನಾಗಿದೆ, ನಿಮ್ಮ ಪಕ್ಷದ ಶಾಸಕ ಏನು ಘನಂದಾರಿ ಕೆಲಸ ಮಾಡಿದ್ರು, ಅವ್ರ ಬೆಂಬಲಿಗರು ಅದಕ್ಕೆ ಹೆಂಗೆ ಸಪೋರ್ಟ್ ಕೊಟ್ರು ಅಂತ. ಈ ಮನುಷ್ಯ MLA ಅನ್ನಿಸ್ಕೊಂಡಿರೋರು ಅವತ್ತು ಸ್ವಲ್ಪ ತಾಳ್ಮೆ ವಹಿಸ್ಕೊಂಡಿದ್ರೆ ಇವತ್ತು ಒಂದು ಹೆಣ ಬೀಳ್ತಾ ಇರಲಿಲ್ಲ. CPIನೇ ತಳ್ಕೊಂಡು ಹೋಗ್ತಾರಂತೆ ಬೆಂಬಲಿಗರು ಅಂತ ಅನಿಸ್ಕೊಂಡಿರೋರು. ಯೂನಿಫಾರ್ಮ್ನ ತಳ್ಕೊಂಡು ಹಂಗೆ ಹೋಗ್ತಾರೆ ಅನ್ನುವ ದಿಮಾಕ್ ಎಲ್ಲಿಂದ ಬರುತ್ತೆ? ನಮ್ಮ ಅಣ್ಣ ನಮ್ಮ ಪರವಾಗಿದ್ದಾರೆ ಅಂತ. ಬ್ಯಾನರ್ ಗಲಾಟೆ ಸ್ಥಳಕ್ಕೆ ಹೋದ ಪೊಲೀಸರಿಗೆ ಹಿಂಗಿತ್ತು ಪರಿಸ್ಥಿತಿ ನೋಡಿ ಅಲ್ಲಿ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೆಂಕಟೇಶ್ ಕುಲಕರ್ಣಿ ನೀಡ್ತಾರೆ. ವೆಂಕಟೇಶ್, ಒಂದು ಗಮನಾರ್ಹ ಅಂದರೆ ಇಲ್ಲಿ ಚಾರ್ಜ್ ತಗೊಂಡ ಒಂದು ದಿನದೊಳಗೆ ಅಲ್ಲಿನ SPಯ ತಲೆದಂಡ ಆಗುತ್ತೆ. ಮತ್ತೊಂದು ದೃಶ್ಯಾವಳಿ ಈಗ ಸಿಗ್ತಾ ಇದೆ ನಮಗೆ. ಅಲ್ಲಿನ CPI ಸುಭಾಷ್ ಅವರು ಬಹಳ ಪ್ರಯತ್ನ ಪಟ್ಟಿದ್ದಾರೆ ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತಗೊಳ್ಳೋಕ್ಕೆ. MLA ಅಲ್ಲಿಗೆ ಹೋಗ್ದಲೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ ಅವ್ರನ್ನೇ ತಳ್ಕೊಂಡು ಹೋಗ್ತಾರೆ. ಅಂದರೆ ಪೊಲೀಸರು ಅವತ್ತು ಪೂರ್ತಿ ಅಸಹಾಯಕರಾಗ್ಬಿಟ್ರು ಇವ್ರುಗಳ ಮುಂದೆ ಅಂತ. ಖಂಡಿತವಾಗ್ಲೂ ವಿದ್ಯಾ, ಏನು ಹೊಸ ವರ್ಷದ ಸಂಭ್ರಮದಲ್ಲಿದ್ದಂತ ಜನರಿಗೆ ಏನು ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಬ್ಯಾನರ್ ಗಲಾಟೆ ಏನಾಯ್ತು, ಆ ಸಂದರ್ಭದಲ್ಲಿ ಅಂದ್ರೆ ಸಂಜೆ 6:30ರಿಂದ 7 ಗಂಟೆ ಸುಮಾರಿಗೆ ಈ ಒಂದು ಗಲಾಟೆ ದೊಡ್ಡ ಮಟ್ಟಕ್ಕೆ ಗಲಾಟೆ ಆಗ್ತದೆ. ಈ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಜನರನ್ನ ಅಲ್ಲಿಂದ ಚದುರಿಸ್ಲಿಕ್ಕೋಸ್ಕರ ಹರಸಾಹಸವನ್ನ ಪಡಬೇಕಾಗ್ತದೆ. ಅದರಲ್ಲೂ ಕೌಲ್ ಬಜಾರ್ ಇನ್ಸ್ಪೆಕ್ಟರ್ ಏನು ಸುಭಾಷ್ ಇದ್ದಾರೆ, ಸುಭಾಷ್ ಈ ಜನರನ್ನ ತಡೆಯುವಂತ ಪ್ರಯತ್ನ ಅಂದ್ರೆ ಏನು ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರೊಂದಿಗೆ ಬಂದಂತ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರ ಮನೆಗೆ ನುಗ್ಗತಕ್ಕಂತ ಸಂದರ್ಭದಲ್ಲಿ ಅವರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೂ ಕೂಡ ಪೊಲೀಸರನ್ನ ತಳ್ಳಿಕೊಂಡು ಅಲ್ಲಿ ಜನರು ಹೋಗ್ತಕ್ಕಂಥದ್ದು. ಅದರ ಜೊತೆಗೆ ಆ ಕೂಗಳತೆ ದೂರದಲ್ಲಿದ್ದಂತ ಅಡಿಷನಲ್ SP ರವಿಕುಮಾರ್ ಅವ್ರ ಮನೆ ಕೂಡ ಕೂಗಳತೆ ದೂರದಲ್ಲಿರುತ್ತೆ. ಇಮಿಡಿಯೇಟ್ ಆಗಿ ಅವರು ಕೂಡ ಸ್ಥಳಕ್ಕೆ ಬಂದು ಅಲ್ಲೂ ಕೂಡ ಪರಿಸ್ಥಿತಿ ತಹಬದಿಗೆ ಬರದ ಕಾರಣ ಲಾಠಿ ಪ್ರಹಾರ ಆಗುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಅವತ್ತು ಭರತ್ ರೆಡ್ಡಿ ಅವರ ಬೆಂಬಲಿಗರೇನಿದ್ದಾರೆ ಶತಾಯುಗತೆ ರೋಷಾವಶವಾಗಿ ಅವರು ಜನಾರ್ದನ್ ರೆಡ್ಡಿ ಅವ್ರ ಮನೆ ಕಡೆ ನುಗ್ಗಿ ಬರ್ತಕ್ಕಂಥದ್ದು. ಪೊಲೀಸರಿಗೂ ಕೂಡ ಯಾವುದೇ ರೀತಿ ತಡಿಲಿಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಲಾಠಿ ಪ್ರಹಾರವನ್ನ ಮಾಡಿ ಅಲ್ಲಿಂದ ಚದುರಿಸುವಂತ ಕೆಲಸ ಮಾಡ್ತಾರೆ ವಿದ್ಯಾ. ಒಟ್ಟಾರೆಯಾಗಿ ನೋಡೋದಾದ್ರೆ ಘಟನೆ ನಡೆದ 24 ಗಂಟೆಗಳ ಬಳಿಕ ಒಂದೊಂದೇ ವಿಡಿಯೋಗಳು ಈಗ ಹೊರ ಬರ್ತಾ ಇದಾವೆ. ಸೊ ಪೊಲೀಸರು ಕೂಡ ಇದೇ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ಕೂಡ ಆರಂಭಿಸಿದ್ದಾರೆ. ಎರಡೂ ಕಡೆಗಳಲ್ಲೂ ದೂರು ಮತ್ತು ಪ್ರತಿ ದೂರು ದಾಖಲಾಗಿರ್ತಕ್ಕಂಥದ್ದು. ದೂರಿನಲ್ಲಿ ಇರುವವರನ್ನು ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರನ್ನ ಬಂಧನ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಈಗ ಪೊಲೀಸ್ ಇಲಾಖೆ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ತನಿಖೆಯನ್ನ ಮುಂದುವರಿಸಿದ್ದಾರೆ ವಿದ್ಯಾ. ಥ್ಯಾಂಕ್ ಯು ಡೀಟೇಲ್ಸ್ಗೆ.